ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ನನ್ನ ಆತ್ಮೀಯ ಸಹೋದರ ಸಹೋದರಿ, ಪ್ರಿಯ ದೇವಜನರೇ, ಬೆಳಂಜಾವದ ಶುಭೋದಯ. ನಾನು ಈ ದಿನ ಆಯ್ದುಕೊಂಡಂಥ ವಚನ ಭಾಗ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 46ನೇ ವಚನ. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಪ್ರಿಯರೇ, ಇದು ಬಹು ಮುಖ್ಯವುಳ್ಳ ವಾಕ್ಯವಾಗಿದೆ. ಏಕೆಂದರೆ ನಾವು ಕ್ರಿಸ್ಮಸ್ ಸಮಯದ ಹತ್ತಿರದಲ್ಲಿದ್ದೇವೆ. ಪ್ರತಿಯೊಬ್ಬರೂ ಕ್ರಿಸ್ಮಸ್ ಸಡಗರದಲ್ಲಿದ್ದಾರೆ. ನಮ್ಮ ಆತ್ಮವು, ನಮ್ಮ ಪ್ರಾಣವು ಕ್ರಿಸ್ತನಲ್ಲಿ ಉಲ್ಲಾಸಗೊಳ್ಳಬೇಕಾಗಿದೆ. ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ಪ್ರತಿದಿನವೂ ಅದನ್ನು ಓದಿಕೊಳ್ಳುವ ಸಮಯವಾಗಿದೆ ಈಗ. ಏಕೆಂದರೆ ಯೇಸು ಕ್ರಿಸ್ತನ ಬಗ್ಗೆ ಸಂಪೂರ್ಣವಾಗಿ ತಿಳಿಸಲ್ಪಟ್ಟಿದೆ. ಯೇಸು ಕ್ರಿಸ್ತರನ್ನು ನಾವು ಹೃದಯದಲ್ಲಿ ಅಂಗೀಕರಿಸಿಕೊಳ್ಳುವ ಸಮಯವಾಗಿದೆ. ನಮ್ಮ ಪಾಪಗಳನ್ನೆಲ್ಲವನ್ನು ದೇವರ ಮುಂದೆ ಕ್ಷಮೆಯನ್ನು ಕೋರಿ ನಾವು ಕ್ರಿಸ್ತ ಜಯಂತಿಗೆ ಸಿದ್ಧರಾಗೋಣ. ಮೊದಲು ನಮ್ಮ ಆತ್ಮವನ್ನು ಪರೀಕ್ಷಿಸಿಕೊಳ್ಳೋಣ. ಅನೇಕರಿಗೆ ನಾವು ಪ್ರಾರ್ಥಿಸೋಣ, ಅನೇಕರಿಗೆ ಸಹಾಯ ಮಾಡುವಂತರಾಗೋಣ. ನಮ್ಮ ಪ್ರಾಣವು, ನಮ್ಮ ದೇಹವು, ನಮ್ಮ ಆತ್ಮವು ದೇವನಲ್ಲಿ ನಾವು ಉಲ್ಲಾಸಿಸಬೇಕಾಗಿದೆ. ಇದಾಗಿದೆ ಪ್ರಿಯ ದೇವಜನರೇ, ಈ ದಿನ ನಾವು ದೇವರ ವಚನದಲ್ಲಿ ತಿಳಿದುಕೊಂಡಂಥ ವಾಕ್ಯ ಭಾಗ. ಆಮೆನ್.